ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವೀಣಾ ಪರಶುರಾಮ್. ನಾನಿವತ್ತು ಚುರುಮುರಿ ಸುಸ್ಲಾ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಂಡಕ್ಕಿ ಒಗ್ಗರಣೆ ಅಂತಲೂ ಹೇಳ್ತಾರೆ. ಇಲ್ಲಿ ನಾನು ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಅರಿಶಿಣ, ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ, 2 ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕಡಲೆ ಬೀಜ, 1 ಕಪ್ ಟೊಮೆಟೊ, ಹುರಿಗಡಲೆ ಅಂದರೆ ಪುಟಾಣಿ ತೊಗೊಂಡಿದ್ದೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರುವಂತಹ ಪುಟಾಣಿ ಅಂದರೆ ಹುರಿಗಡ್ಲೆ ಏನಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಇದು ಪೂರ್ತಿ ಪೌಡ್ರ್ ಆಗೋದೇನು ಬೇಡ, ನಾನಿಲ್ಲಿ ತೋರಿಸ್ತೀನಿ ನೋಡಿ. ತರಿಯಾಗಿ ಬರಬೇಕು, ಕೈಗೆ ಈ ಥರ ಪೌಡ್ರಾಗಿ ಹತ್ತಬೇಕದು. ಯಾವುದೇ ಕಾರಣಕ್ಕೂ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಮತ್ತು ನಾನಿಲ್ಲಿ ಚುರುಮುರಿ ತೊಗೊಂಡಿದ್ನಲ್ಲ ಅದಕ್ಕೆ ಸಫಿಷಿಯೆಂಟ್ ಆಗುವಷ್ಟು ನೀರನ್ನು ಹಾಕಿ ಪೂರ್ತಿ 2 ರಿಂದ 3 ನಿಮಿಷ ಕೈ ಆಡಿಸಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಯಾಕೆಂದರೆ ಚುರುಮುರಿ ಮಾಡೋ ಪ್ರೊಸೆಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮರಳಲ್ಲಿ ಮಾಡೋದ್ರಿಂದ ಅದ್ರ ಮರಳು ಅಂತ ಹತ್ತುತ್ತೆ, ತಿನ್ನಬೇಕಾದ್ರೆ ಬಾಯಲ್ಲೆಲ್ಲ ಆ ಥರ ಅನಿಸುತ್ತೆ. ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ನಾವು ತೊಳ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು ನೀರಿಂದ ಎಲ್ಲನೂ ಎತ್ತಿಟ್ಟು ಒಂದು ಸಾಣಿಗೆ ಅಂತ ಜರಡಿ ಅಂತ ಹೇಳ್ತಾರಲ್ಲ ಆ ಥರ ಇದ್ದರೆ ಮನೇಲಿ ಇಟ್ಕೋಬೋದು. ಹಂಗೆ ಇಟ್ಕೊಂಡು ಎತ್ತಿಟ್ಕೊಂಡ್ರೆ ಸಾಕು. ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಚಟಪಟ ಅಂತ ಸಿಡಿತಾ ಇರಬೇಕಾದ್ರೆ ತೊಗೊಂಡಿರುವಂತಹ ಕಡಲೆ ಬೀಜ ಏನಿತ್ತಲ್ಲ, ಶೇಂಗಾನ ತೊಗೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲವೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಡಲೆ ಬೀಜ ಸೀದೋಗಬಾರ್ದು, ಇಲ್ಲಾಂದರೆ ಕಹಿಯಾಗಿ ಹತ್ತುತ್ತೆ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡೆ, ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ಚುರುಮುರಿ ಸುಸ್ಲಾ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಏನಿತ್ತಲ್ಲ ಅದು ಸಹ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚುರುಮುರಿ ಸುಸ್ಲಾ ಎಲ್ಲರೂ, ಯಾವುದೇ ವಯಸ್ಸಿನವರು, ಚಿಕ್ಕವರಿಂದ ದೊಡ್ಡವರು, ವಯಸ್ಸಾದವರು ಸಹ ಇಷ್ಟಪಟ್ಟು ತಿಂತಾರೆ. ಸಾಫ್ಟಾಗಿ ಬರುತ್ತೆ, ಹಾಗಾಗಿ ಎಲ್ಲರಿಗೂ ಖುಷಿಯಿಂದನೂ ತಿಂತಾರೆ. ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲವೂ ಒಂದೇ ಹದ ಬರಬೇಕು. ನೋಡ್ತಾ ಇರ್ಬೋದು ನೀವು, ಎಲ್ಲವೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ಎಲ್ಲವೂ ಎಷ್ಟೊಂದು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಚುರುಮುರಿ ಏನಿತ್ತಲ್ಲ, ಮಂಡಕ್ಕಿ ಏನಿತ್ತಲ್ಲ ಅದನ್ನು ನಾನು ಫ್ರೈ ಮಾಡ್ಕೊಂಡಿರೋ ಮಸಾಲೆಗೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲವೂ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾನಿವಾಗ ಅದು ತರಿಯಾಗೇನು ರುಬ್ಬಿಟ್ಕೊಂಡಿದ್ನಲ್ಲ ಪೌಡ್ರ್ ಮಾಡಿ, ಹುರಿಗಡಲೆದು ಪೌಡ್ರು, ಅದನ್ನು ನಾನಿವಾಗ ಮೇಲ್ಗಡೆ ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಬಂದುಬಿಟ್ಟು ಇದಕ್ಕೆ ಇದೇ ಹುರಿಗಡಲೆ ಪೌಡ್ರ್ ಅಂತಲೇ ಹೇಳ್ಬೋದು. ಈ ರೆಸಿಪಿಗೆ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ, ಮೇಲೆ ಪೌಡ್ರಾಗಿ ಹತ್ತುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನಾನಿಲ್ಲಿ ತೊಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನೇನಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಪೆಷಲ್ ಚುರುಮುರಿ ಸುಸ್ಲಾ ರೆಡಿ ಆಯಿತು ಅಂತಲೇ ಅರ್ಥ. ನೀವು ಮನೇಲಿ ಟ್ರೈ ಮಾಡಿ, ಆದಷ್ಟು ಹೇಗೆ ಬಂತು ಅಂತ ಮೆನ್ಷನ್ ಮಾಡಿ. ನಾನು ಮಾಡಿರೋ ಸುಸ್ಲಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.